ಇಂತಹ ಸಂದರ್ಭಗಳಲ್ಲಿ ಮೌನವಾಗಿರಿ. ಅಲ್ಲದ ವಿಷಯಗಳನ್ನು ಕೇಳುವವರಷ್ಟೇ ಅಲ್ಲ, ಅಲ್ಲದ ವಿಷಯಗಳನ್ನು ಹೇಳುವವರು ನಾಶವಾಗುತ್ತಾರೆ. ಶಕುನಿಯ ಮಾತು ಕೇಳಿ ಕೇವಲ ದುರ್ಯೋಧನನಷ್ಟೇ ನಾಶವಾಗಲಿಲ್ಲ, ಇಡೀ ಕೌರವ ಕುಲದ ಜೊತೆಗೆ ಶಕುನಿಯೂ ಕೂಡ ನಾಶವಾದ. ಯಾವತ್ತೂ ಶಕುನಿಯ ಕೆಲಸ ಮಾಡಬೇಡಿ. ಯಾವ ಹಸುವು ತನ್ನ ಕರುವಿಗೆ ಮೇವು ಸಂಗ್ರಹ ಮಾಡಿಟ್ಟು ಸಾಯುವುದಿಲ್ಲ, ಆದರೆ ಮನುಷ್ಯ ತನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತನ್ನು ಸಂಗ್ರಹಿಸಿಟ್ಟು ಹೋಗುತ್ತಾನೆ. ಇದರಿಂದ ಒಂದು ಸತ್ಯ ತಿಳಿಯುತ್ತೆ, ದೇವರ ಮೇಲೆ ಪ್ರಾಣಿಗಳಿಗಿರುವಷ್ಟು ನಂಬಿಕೆ ಮನುಷ್ಯನಿಗೆ ಇಲ್ಲ ಎಂದು. ಜೀವನ ಇರುವುದು ಎರಡೇ ದಿನ, ಒಂದು ನಿನ್ನ ಪರವಾದ ದಿನ, ಇನ್ನೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲರೂ ಯಾವಾಗ ಬೇಕಾದರೂ ಕೈ ಬಿಡಬಹುದು, ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿಯುತ್ತಾನೆ ಮತ್ತು ರಕ್ಷಿಸುತ್ತಾನೆ. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನ ನಾವೇ ನಡೆಸಬೇಕು. ನಾನು ಇಲ್ಲದಿರುವಾಗಲೂ ಪ್ರಪಂಚವಿತ್ತು, ನಾನು ಬಂದು ಹೋದ ಮೇಲೂ ಪ್ರಪಂಚವಿರುತ್ತದೆ ಎಂಬ ಸತ್ಯವನ್ನು ಅರಿತವರು ಯಾವತ್ತೂ ಅಹಂಕಾರ ಪಡುವುದಿಲ್ಲ. ಇನ್ನೊಬ್ಬರನ್ನು ತುಳಿದು ಬೆಳೆಯಲು ನೋಡಿದರೆ ಮೇಲೊಬ್ಬ ನಿಮ್ಮನ್ನು ತುಳಿಯಲು ಕಾಯುತ್ತಿರುತ್ತಾನೆ. ಎಚ್ಚರವಿರಲಿ, ತುಂಬಾ ಯೋಚಿಸಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿಯೇ ನೀಡಿರುವೆನು ನಿಮಗೆ ಈ ಜನ್ಮವನ್ನ. ಸದಾ ಒಳ್ಳೆಯ ಸಂಕಲ್ಪ ಮತ್ತು ಒಳ್ಳೆಯ ಕರ್ಮಗಳನ್ನು ಮಾಡುವ ವ್ಯಕ್ತಿಯು ಅಮಾವಾಸ್ಯೆ ದಿನದಂದು ತನ್ನ ಕೆಲಸವನ್ನು ಮಾಡಿದರೂ ಅದು ಸಿದ್ಧಿಸುತ್ತದೆ. ಜೀವನದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದರೆ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆ ಯಾರಿಗೂ ಇಲ್ಲ. ಕಾಲವೇ ಅವರಿಗೆ ಉತ್ತರ ಹೇಳುತ್ತದೆ. ಮನುಷ್ಯನಿಗೆ ಕುಡಿಯಲು ಶುದ್ಧವಾದ ನೀರು ಬೇಕು, ಸೇವಿಸಲು ಶುದ್ಧವಾದ ಗಾಳಿ ಬೇಕು, ಹೊಟ್ಟೆಗೆ ಶುದ್ಧವಾದ ಆಹಾರವೂ ಬೇಕು, ತಾನು ಜೀವಿಸಲು ಶುದ್ಧವಾದ ಪರಿಸರವೂ ಬೇಕು. ಆದರೆ ಇದನ್ನೆಲ್ಲ ಬಳಸುವ ತಾನು ಮಾತ್ರ ಶುದ್ಧವಾಗಿರಲು ಯಾವತ್ತಿಗೂ ಪ್ರಯತ್ನಿಸುವುದಿಲ್ಲ. ಮನಸ್ಸನ್ನು ಶುದ್ಧಿ ಮಾಡುವುದು ಮೌನ, ದೇಹವನ್ನು ಶುದ್ಧಿ ಮಾಡುವುದು ಧ್ಯಾನ, ಆತ್ಮವನ್ನು ಶುದ್ಧಿ ಮಾಡುವುದು ಪ್ರಾರ್ಥನೆ, ಸಂಪಾದನೆಯನ್ನು ಶುದ್ಧಿ ಮಾಡುವುದು ದಾನ, ಆರೋಗ್ಯವನ್ನು ಶುದ್ಧಿ ಮಾಡುವುದು ಉಪವಾಸ, ಈ ಸಂಬಂಧವನ್ನು ಶುದ್ಧಿ ಮಾಡುವುದು ಕ್ಷಮೆ, ಸಕಲ ಪಾಪಗಳನ್ನು ಶುದ್ಧಿ ಮಾಡಿ ಧರ್ಮದ ದಾರಿ ತೋರಿಸುವುದು ಭಗವದ್ಗೀತೆ. ಶಬ್ದಗಳು ಒಂದೇ ಸ್ಥಳದಲ್ಲಿ ಯಾವತ್ತೂ ಕುಳಿತುಕೊಳ್ಳುವುದಿಲ್ಲ. ನಿಮ್ಮ ನಾಲಿಗೆಯಿಂದ ಹೊರಬಂದು ನಂತರ ಅವುಗಳು ಯಾತ್ರೆಗೆ ಹೊರಟು ನಿಲ್ಲುತ್ತದೆ. ಅದಕ್ಕಾಗಿ ಬೆನ್ನ ಹಿಂದೆ ಕೂಡ ಯಾರನ್ನೂ ನಿಂದಿಸಬೇಡಿ. ಇನ್ನು ಪ್ರಮುಖವಾಗಿ ಈ ಪರಿಸ್ಥಿತಿಯಲ್ಲಿ ಮೌನವಾಗಿರಿ. 1. ನೀವು ಕೋಪಗೊಂಡಾಗ ಮೌನವಾಗಿರಿ. 2. ಜನರು ನಿಮ್ಮ ಮಾತಿಗೆ ಬೆಲೆ ನೀಡದಿದ್ದಾಗ ಮೌನವಾಗಿರಿ. 3. ನೀವು ಜನರ ಮಾತನ್ನು ಕೇಳಲು ಬಯಸಿದಾಗ ಮೌನವಾಗಿರಿ. ಎಲ್ಲರನ್ನೂ ಪ್ರೀತಿಸಿ, ಆದರೆ ಯಾರನ್ನಾದರೂ ನಂಬುವ ವಿಷಯದಲ್ಲಿ ಜಾಗೃತರಾಗಿರಿ. ಈ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. ಹಾಗೆಯೇ ನೀವು ಯಾರಿಗೂ ಮೋಸ ಮಾಡಿ ಬದುಕಬೇಡಿ. ಜೀವನದಲ್ಲಿ ಒಂದು ಗುರಿ ಇರಬೇಕು, ಆದರೆ ಮತ್ತೊಬ್ಬರ ಮೇಲೆ ಉರಿ ಇರಲೇಬಾರದು. ನೀವು ಬೆಳೆಯಿರಿ, ಹಾಗೆ ಇನ್ನೊಬ್ಬರನ್ನೂ ಬೆಳೆಸಿ. ಅಂತ ಗುಣ ನಿಮ್ಮದಾಗಿರಬೇಕು. ಎದುರಿಗೆ ಕಾಣುವ ಮನುಷ್ಯ ನಿಮ್ಮ ಮುಂದೆ ಹೇಗೆ ಕಾಣಿಸುತ್ತಾನೋ ಹಾಗೆ ನಿಮ್ಮ ಹಿಂದೆಯೂ ಹಾಗೇ ಇರುತ್ತಾನೆ? ಖಂಡಿತ ಇಲ್ಲ. ಇದ್ದರೂ 100ರಲ್ಲಿ 10ರಷ್ಟು ಜನ ಇರಬಹುದು,
ಆದ್ದರಿಂದ ಯಾರ ಜೊತೆ ಹೇಗಿರಬೇಕು, ಹೇಗೆ ಮಾತನಾಡಬೇಕೆಂದು ನಿಮಗೆ ಗೊತ್ತಿರಲಿ. ಜನರಿಗೆ ಗೌರವ ಕೊಡಬೇಕು, ಆದರೆ ನಿಮ್ಮ ಯೋಗ್ಯತೆಗೆ ಪಾತ್ರರಾದವರಿಗೆ ಮಾತ್ರ ಆಗಿರಲಿ. ಬದುಕಿನಲ್ಲಿ ನೀವು ಖುಷಿಯಾಗಿರಬೇಕು ಅಂದ್ರೆ ನೀರಿನಂತೆ ಇರಿ, ನೀರಿನಂತೆ ಹರಿಯುತ್ತಲೇ ಇರಿ. ಕಸಕಡ್ಡಿಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದು ಬಿಡುತ್ತವೆ. ಕಷ್ಟಪಟ್ಟು ನಿಯತ್ತಿನಿಂದ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಲೇ ಇರಿ. ನಿಮ್ಮ ಆತ್ಮವು ಶುದ್ಧವಾಗಿರಲಿ. ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಗದೇ ಇದ್ದರೆ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದಾನೆ ಎಂದರ್ಥ. ಎಲ್ಲದಕ್ಕೂ ಕಾಯುವ ತಾಳ್ಮೆ ನಿಮಗಿರಲಿ. ಆಯಾಯ ಸಮಯಕ್ಕೆ ನಿಮಗೇನು ಆಗಬೇಕೋ, ಏನು ಸಿಗಬೇಕೋ ಸಿಕ್ಕೇ ತೀರುತ್ತದೆ. ಆದರೆ ನಿಮ್ಮ ನಡೆ ಧರ್ಮದ್ದಾಗಿರಲಿ. ಯದಾ ಯದಾಹ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನ ಸೃಜಾಮ್ಯಹಂ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಕೃಷ್ಣ.